ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವತ್ತು ಬಹಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನ ಮಾಡಿದ್ದೇನೆ. ವಾಸು ಕ್ಷೇತ್ರ ಬೇರೆ ಅಲ್ಲ, ಡಿ ಕೆ ಶಿವಕುಮಾರ್ ಕ್ಷೇತ್ರ ಬೇರೆ ಅಲ್ಲ. ಇದು ನಮ್ಮ ಕ್ಷೇತ್ರ. ಈ ಅಕ್ಯುರೇಟ್ ಏನಿಲ್ಲ ಇದೆಯಲ್ಲ, ಇಡೀ ದೇಶದಲ್ಲೇ ಇಷ್ಟು ದೊಡ್ಡ ಅಕ್ಯುರೇಟ್ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಏಷ್ಯಾದಲ್ಲೇ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಇದನ್ನ ನೋಡಿ ನಮ್ಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತೇಳಿ. ಸೊ ಇವತ್ತು ಬಂದು ನಾನು ಈ ಒಂದು ಭೂಮಿ ಪೂಜೆನ ಬಹಳ ಸಂತೋಷದಿಂದ ನಾನು ಕಿರಣ್ ಕುಮಾರ್ ಜಯಚಂದ್ರರವರು ವಾಸುರವ್ರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ. ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ಲಾಗ್ಲಿ ಎಲ್ಲೇ ಆಗ್ಲಿ ಫಸ್ಟ್ ಕುಡಿಯೋ ನೀರಿಗೆ ನಾವು ಆದ್ಯತೆ ಕೊಡೋಣ. ಅದು ಮುಗಿದ ಮೇಲೆ ಬೇರೆ ಕೆರೆ ತುಂಬಿಸುವಂತದ್ದು ಏನು ನಾವು 9 TMC ನೀರನ್ನ ಅದಕ್ಕೋಸ್ಕರ ಇಟ್ಟಿದ್ದೀವಿ. ಎಲ್ಲರಿಗೂ ಕೂಡ ಸಮವಾಗಿ ಹಂಚುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. 25 ವರ್ಷ ನಿರಂತರವಾಗಿ ಈ ಭಾಗದಲ್ಲಿ ನೀವು ಹೋರಾಟ ಮಾಡಿದ್ದಾರೆ. ಈ ಭಾಗಕ್ಕೆ ಅಗತ್ಯವಾಗಿ ಬೇಕಾಗಿತ್ತು ನೀರು. ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಸೇರಿ ಮಾಡಿಕೊಟ್ಟಿದ್ದಾರೆ. ಈ ಭಾಗದ ಜನ ನಾನು ಸೇರಿ ಯಾವತ್ತೂ ಕೂಡ ನಿಮಗೆ ಚಿರುಣಿ ಆಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆದ್ರೆ ಇವತ್ತು ಎತ್ತಿನ ಯೋಜನೆ ಏನು ನಾವು ನೀರನ್ನ ಹೊರಗಡೆ ತಂದಿದ್ದೀವಿ. ಹಿಂದೆ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಇದು ತರಕ್ಕಾಗಲ್ಲ ಅಂತ ಪಾಪ ಮಾತಾಡ್ತಿದ್ರು. ಅದಕ್ಕೆ ನಾನು ಕುಮಾರಸ್ವಾಮಿ ಕೇಳಿ ಅವ್ರಿಗೆ ಯಾರು ಕಿವಿಲ್ ಕೇಳುದಿಲ್ಲ, ಕಣ್ಣಲ್ಲಿ ನೋಡ್ಲಿ ಅಂತ ಹೇಳಿ ಇದನ್ನ ನಾನು ಆ ನೀರನ್ನ ಹೊರಗಡೆ ನಾನು ಜಯಚಂದ್ರ ಅವರೆಲ್ಲ ಹೋಗಿ ಪೂಜೆ ಮಾಡಿ ಆ ನೀರನ್ನ ಹೊರಗಡೆ ಕಳಿಸಿದೀವಿ. ನಿಮ್ಮ ಬಾರ್ಡರ್ ವರೆಗೂ ಈಗ ಫಾರೆಸ್ಟ್ ಕೆಲವು ಸಮಸ್ಯೆ ಇದೆ. ತುಮಕೂರಿಂದನೂ ಜಮೀನು ಕೊಟ್ಟಿದ್ದಾರೆ DC, ಹಾಸನಿಂದನೂ ಕೊಟ್ಟಿದ್ದಾರೆ DC, ಫಾರೆಸ್ಟ್ ಕೊಟ್ಟಿದ್ದಾರೆ. ಅದಾದ ತಕ್ಷಣ ನೀರು ನಿಮ್ಮ ಬಾರ್ಡರ್ವರೆಗೂ ಬರ್ತದೆ. ನೀವೇ ಅಲೋಕೇಶನ್ ಮಾಡಿರ್ತಕ್ಕಂಥ ನೀರು ಇದನ್ನ ನಮ್ಮ ಭಾಗಕ್ಕೂ ಕೂಡ ಹರಿಲಿಕ್ಕೆ, ಸುಗಮವಾಗಿ ಹರಿಲಿಕ್ಕೆ ಜಯಚಂದ್ರ ಅವರ ಕೊಡುಗೆನೂ ಕೂಡ ಅಪಾರವಾಗಿದೆ. ಅವರು ಈ ಭಾಗದಲ್ಲಿ ಶಾಸಕ ಬೆಳವಣಿಗೆ ನೀರು ಹರಿಸ್ತಕ್ಕಂಥ ಹೋರಾಟವನ್ನು ಕೂಡ ಅವರು ಮಾಡಿದ್ರು. ಅವರ ಹೋರಾಟ ಪ್ರಾರಂಭ ಮಾಡಿದ್ರು. ಇದು PK ಅವರು ಬಂದು ಅದನ್ನ ಅಂತ್ಯ ಮಾಡಿ ನಿಮಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಮಗನಿಗೆ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ವಿರೋಧ ಮಾಡ್ಲಿ, ತೊಂದರೆ ಮಾಡ್ಲಿ, ನಾವೇನ್ ಕೆಲಸ ಮಾಡ್ಬೇಕು, ಜನರಿಗೆ ಇಲ್ಲಿ ರೈತರಿಗೆ ಏನ್ ಸಹಾಯ ಮಾಡ್ಬೇಕು. 78ರಿಂದ ಜಯಚಂದ್ರ ಅವರು ಯಾವ ರೀತಿ ನೀರಾವರಿಗೆ ಬಹಳ ಆದ್ಯತೆ ಕೊಟ್ಟು ಅಧ್ಯಾಯ ಮಾಡಿ ಹೋರಾಟ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ಹೆಜ್ಜೆಯಲ್ಲಿ ಇವತ್ತು ವಾಸು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವ್ಯಾರು ಆತಂಕ ಪಡೋದು ಬೇಡ. ನಿಮ್ಗೆ ಏನು ಈ ಪಕ್ಕದ ಬರ್ಬೇಕಾದ್ರೆ ಒಂದು ಹಳ್ಳಿಯವರು, ರಂಗನಹಳ್ಳಿಯವರು ಅರ್ಜಿ ಕೊಟ್ರು, ಅದೇನೋ 100 ಮೀಟರ್ 240 ಕಿಲೋಮೀಟರ್ ಸ್ವಾಮಿ ಅಂತ ಹೇಳಿದ್ರು. ಅದು ಚಿಂತೆ ಮಾಡೋದು ಬೇಡ. ಆದ್ರೆ ನಾನು ವಿನಂತಿ ಮಾಡ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಲ್ಲಿ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ 25 TMCನ ಸಂಪೂರ್ಣವಾಗಿ ಕೊಡಿಸ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಈಗ ಇವತ್ತೇನಾಗಿದೆ ಅಂದ್ರೆ ನೋಡಿ, ಮಳೆ ಬರ್ತಾ ಇದೆ, ಹೇಮಾವತಿ ತುಂಬ್ತಾ ಇದೆ, ಕಾವೇರಿ ತುಂಬಿ ನೀರು ಹರಿಯುವಂತದಾಗಿದೆ. ಆದ್ರೂ ಕೂಡ ನಾಲೆಗಳಿಗೆ ನೀರು ಬಿಡುವಂತ ಕೆಲಸ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ICC ಮೀಟಿಂಗ್ ಆಗ್ಬೇಕು, ಆ ಮೀಟಿಂಗ್ ಆಗ್ಬೇಕು ಅಂತ ಹೇಳಿ ಅಧಿಕಾರಿಗಳು ಅದನ್ನೇ ಕಾಯ್ತಾರೆ. ನೀರು ತಮಿಳುನಾಡಿಗೆ ಯಾವುದೇ ರೀತಿಯಲ್ಲಿ ಹೋಗಬಾರ್ದು ಅಂತ ಹೇಳಿ ಅದನ್ನ ನೀರನ್ನ ಬಿಡಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಮನವಿ ಮಾಡೋದ್ರ ಜೊತೆಗೆ ಅಂತಿಮವಾಗಿ ನಮ್ಮೆಲ್ಲರಿಗೂ ಕೂಡ ಸಾರ್ಥಕವಾದಂತ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಎತ್ತಿನ ಒಳ್ಳೆ ಯೋಜನೆ ಅಲ್ಲ, ಇದು ಮೇಕೆದಾಟು ಯೋಜನೆ ಸಾರ್ಥಕ ಆದಾಗ ನಮ್ಮ ಈ ಎಲ್ಲ ಭಾಗ, ತುಮಕೂರು ಜಿಲ್ಲೆ ಎಲ್ಲ ಭಾಗಕ್ಕೂ ಕೂಡ ಹೇಮಾವತಿ ನೀರು ಹರಿಯೋದಕ್ಕೆ ಸಾಧ್ಯ ಆಗ್ತದೆ. ತುಮಕೂರು ಬಿಟ್ಟು ರಾಮನಗರ ಕೂಡ ಹರಿಯೋದಕ್ಕೆ ಸಾಧ್ಯತೆ ಆಗ್ತದೆ. ಸೊ ಇದೆಲ್ಲ ಅವಕಾಶಗಳಿದೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದ್ರೆ, ಶಿವಕುಮಾರ್ಗೆ ಅವರ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಅದನ್ನ ಆ ಕೆಲಸವನ್ನ ಮೇಕೆದಾಟನ್ನ ಮಾಡಿಸಿ ಎಲ್ಲರಿಗೂ ಕೂಡ ಸಾರ್ಥಕವಾದಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ಅದನ್ನು ಕೂಡ ಹೇಮಾವತಿಗೆ ತುಂಬಿಸುವಂತ ಕೆಲಸ
ಈಗ ಏನು ನೀರನ್ನ ಚಾನಲ್ ಬಿಡಬೇಕು ಅಂತ ಹೇಳಿದ್ದಾರೆ, ಅದನ್ನ ನಾನು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಏನು ಮಾರ್ಗದರ್ಶನ ಇದೆ, ಸಲಹೆ ಇದೆ, ಆ ಪ್ರಕಾರ ಇವತ್ತು ನಾಳೆಯಿಂದನೇ ಎಲ್ಲ ಚಾನಲ್ಗಳನ್ನ ಎತ್ತಿಸಿ ನೀರನ್ನ ತುಂಬಿಸ್ಲಿಕ್ಕೆ, ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸೂಕ್ತವಾದಂತ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೇನೆ. ಈ ಭಾಗದಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಯ್ತು. ಹೂವಿ ಕಟ್ಟೆಗೆ ಮಾಡಬೇಕಾಯ್ತು. ನಾವು ಒಂದೇ ಒಂದು ಅಕ್ಯುರೇಟ್ ಕಟ್ಟಿದೀವಿ, ಅದಕ್ಕೆ ಅದೊಂದು ಪಿಕಪ್ ಕಟ್ಟಿದೀವಿ. ಅಲ್ಲಿ ದೊಡ್ಡ ಕೆರೆನಿಂದ ನೀರು ನಿಲ್ಲುತ್ತೆ. ಅಲ್ಲಿಗೆ ನೀವು ಎತ್ತಿಮಳೆಯಿಂದ ನೀರು ಬಿಟ್ಟರೆ ಮಠಕ್ಕೆ ಅತಿ ಹೆಚ್ಚು ನೀರು ಬೇಗ ಬರ್ತಕ್ಕಂಥದ್ದು ಕೂಡ ಆಗುತ್ತೆ. ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ಲ ಯಾವ್ಯಾವುದು ಎತ್ತಿಮಳೆ ಪ್ರೋಗ್ರಾಮ್ ಸೇರ್ಬೇಕು ಅದನ್ನ ದಯಮಾಡಿ ಸೇರಿಸಿ ಈ ಭಾಗದ ಜನಕ್ಕೆ ಈ ಒಂದು 1200 ಅಡಿಗೋಸ್ಕರ 200 ಅಡಿಗೆ ಹೋಗಿ ಕುಡಿಯ ನೀರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ನಮ್ಗೆ ಅಂಗನವಾಡಿ ಮತ್ತೆ ಚೋಳೂರು ಭಾಗ ಎರಡು ನಾವು ಹೇಮಾವತಿ ನೀರನ್ನ ಮತ್ತೆ ಎತ್ತಿಮಳೆ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಈ ಎರಡು ಹೋಬಳಿಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಸಹಕಾರ ಕೊಟ್ಟು ನೀವು ನಮ್ಗೆ ನೀರಾವರಿಯನ್ನು ಒದಗಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಡಿಕೆ ಅವರಲ್ಲಿ ವಿನಂತಿ ಮಾಡ್ಕೊಂಡು ಬೈಲ್ಗೊಂಡಳ್ಳಿ ಮತ್ತು ಲಕ್ಕೇನಹಳ್ಳಿ ಎರಡು ನೋವು ವೀಕ್ಷಣೆ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬರೀ ಒಂದು ವಾಲ್ ಆಗ್ತಾನೆ ಬರೀ ದೊಡ್ಡಬಳ್ಳಾಪುರದಲ್ಲೇ ಮಾಡಕ್ ಆಗಲ್ಲ. ನಿನ್ನೆ ಕೂಡ ಪರಮೇಶ್ವರ್ ಅಂತ ನಾನು ಮಾತಾಡಿದ್ದೀನಿ. ಒಬ್ಬ ರೈತರು ಕೂಡ ಆತಂಕ ನೋಡಿದ್ದಾರೆ. ಟೆಕ್ನಿಕಲ್ ಆಗಿ ಏನ್ ಬೇಕು ನೀರನ್ನ ಅಟ್ಲೀಸ್ಟ್ ಒಂದು 3 TMC ನಾವು ನೀರು ನಿಲ್ಲಿಸಲೇಬೇಕಾಗ್ತದೆ. 100 TMC ನೀರು ನಿಲ್ಲಿಸಿಲ್ಲ ಅಂತಂದ್ರೆ ನಾವು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಕೊಡೋಕೆ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾನೆಲ್ಲ ಸ್ಪಾಟ್ ಗಳನ್ನ ನೋಡಿದ್ದೀನಿ. ಟೆಕ್ನಿಕಲ್ ಆಗಿ ಅವ್ರು ಹೆಂಗ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಫೀಸಿಬಿಲಿಟಿ ಹೇಳಿದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ಸಬ್ಮಿಟ್ ಮಾಡಕ್ಕೆ ಎಲ್ಲರೂ ಮಾತಾಡಕ್ಕೆ ಹೇಳಿದ್ದೀನಿ.